ನಮಸ್ತೆ ಕರ್ನಾಟಕ. ರಾಯರ ಮನೆ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಕೋರ್ತಾ ಇದ್ದೀನಿ. ರಾಯರ ಭಕ್ತರು ಹಾಗೂ ಭಾರತಾಂಬೆಯ ಮಕ್ಕಳು ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ರಾಯರನ್ನು ಪ್ರಾರ್ಥಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಜನರೇ, ಇವತ್ತಿನ ಕಾರ್ಯಕ್ರಮ ವಿಶೇಷ ಏನಂದರೆ ರಾಯರ ವ್ರತ ಪ್ರತಿಯೊಬ್ಬರಿಗೂ ಗೊತ್ತು. ಜನರು ಅದನ್ನು ಮಾಡಿ ಒಳ್ತನ ಕಂಡುಕೊಂಡಿದ್ದಾರೆ. ಇವತ್ತಿನ ವ್ರತ ನಾನು ಹೇಳೋದು ನಿಮಗೆ ಸಿಂಪಲ್ ಅಂತ ಅನ್ನಿಸ್ಬೋದು, ಆದರೆ ಇದರಲ್ಲಿ ತುಂಬ ಒಳ್ಳೆಯ ಶಕ್ತಿ ಇದೆ. ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಈ ಸಣ್ಣ ವ್ರತವನ್ನು, ನನ್ನ ಪ್ರಕಾರ ಇದು ಸಣ್ಣದಲ್ಲ, ಇದು ತುಂಬ ದೊಡ್ಡ ವ್ರತ. ಅದನ್ನು ನಾನು ಮುಂದೆ ನೀಡಬೇಕು ಅಂತ ನಾನು ಬಂದಿದ್ದೀನಿ ಸ್ನೇಹಿತರೆ. ಈ ವ್ರತದಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದೀನಿ. ರಾಯರು ಯಾವ ವ್ರತ ಮಾಡಿದ್ರೂ ಸಹ ಒಲಿತಾರೆ. ರಾಯರನ್ನ ಕೂತಲ್ಲೇ ಸ್ಮರಣೆ ಮಾಡಿದ್ರು ಸಹ ರಾಯರು ಒಲಿತಾರೆ ಸ್ನೇಹಿತರೆ. ನೀವೇ ಹೇಳಿ, ಯಾರ್ಯಾರೆಲ್ಲ ರಾಯರ ಭಕ್ತರಿದ್ದಾರೋ ಅವ್ರಿಗೆಲ್ಲ ಗೊತ್ತು ರಾಯರ ಮಹಿಮೆ ಎಂಥದ್ದು ಅಂತ. ಮತ್ತು ರಾಯರನ್ನು ಸ್ಮರಣೆ ಮಾಡೋದ್ರಲ್ಲಿ ಅಪಾರವಾದ ನಮಗೊಂಥರ ಶಕ್ತಿನೇ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದು ನೀವು ಯಾರ ಜೀವನದಲ್ಲಿ ನಡೆದಿದೆಯೋ ಏನೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಜೀವನದಲ್ಲಂತೂ ತುಂಬ ನಡೆದಿದೆ. ನಾನು ಇವತ್ತಿನ ಕೆಲಸ ಏನಾಗಬೇಕು ಅಂತ ಅಂದ್ಕೊಂಡಿದ್ದೆ, ರಾಯರೇ ಇದೊಂದು ಕೆಲಸ ಮಾಡಿಕೊಡಿ ರಾಯರೇ, ನಿಮ್ಮನ್ನೇ ನಂಬಿದ್ದೀನಿ ಅಂತ ಅಂದ್ಕೊಂಡ್ರೆ ಸಾಕು, ಆ ಕೆಲಸ ಆಗುತ್ತೆ ಸ್ನೇಹಿತರೆ. ಅದು ಇವತ್ತಿನ ಕ್ಷಣದಲ್ಲಿ ಆಗದಿರ ಇದ್ರೂ ನಾಳೆ ನಾಡಿದ್ರಲ್ಲಾದರೂ ಆ ಕೆಲಸ ಆಗುತ್ತೆ. ಅದಕ್ಕೆ ನಾನು ಮಾಡ್ತಿರೋದು ಸಣ್ಣ ವ್ರತ. ನನ್ನ ಪ್ರಕಾರ ಅದು ದೊಡ್ಡ ವ್ರತ, ನಿಮಗೆಲ್ಲ ಅದು ಸಣ್ಣ ವ್ರತ ಅನ್ನಿಸ್ಬೋದು. ಏನಿಲ್ಲ ಸ್ನೇಹಿತರೆ, ನೀವು ಮನಸ್ಸೋ ಇಚ್ಛೆಯಿಂದ ರಾಯರನ್ನು ಸ್ಮರಿಸುತ್ತಾ ರಾಯರಿಗೆ ತುಪ್ಪದ ದೀಪ, ಎರಡೇ ತುಪ್ಪದ ದೀಪನ ಹಚ್ಚಿದ್ರೆ ಸಾಕು ಸ್ನೇಹಿತರೆ. ರಾಯರು ನಿಮಗೆ ಮನಸ್ಸೋ ಇಚ್ಛೆ ಆಶೀರ್ವಾದ ಮಾಡ್ತಾರೆ ಅಂತ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಈ ವ್ರತನ ನೀವೆಲ್ಲ ಆರಂಭಿಸಿ. ನಿಮಗೆ ಡೈಲಿ ತುಪ್ಪ ದೀಪ ಹಚ್ಚೋ ಶಕ್ತಿ ಇಲ್ಲ ಅಂದರೂ ಅಟ್ಲೀಸ್ಟ್ ಕೊಬ್ಬರಿ ಎಣ್ಣೆಲಾದರೂ ಹಚ್ಚಿ. ಅಟ್ಲೀಸ್ಟ್ ಪ್ರತಿ ಗುರುವಾರ ರಾಯರಿಗೆ ತುಪ್ಪ ದೀಪ ಹಚ್ಚಿ, ಮಠಕ್ಕೆ ಹೋಗಾದರೂ ಹಚ್ಚಿ, ಅಥವಾ ಮನೇಲಾದರೂ ರಾಯರನ್ನ ಸ್ಮರಣೆ ಮಾಡ್ತಾ ಹಚ್ಚಿ ಅಂತ ಕೇಳ್ತೀನಿ. ರಾಯರ ಕಾಮಧೇನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇದರ ಅರ್ಥ ನಿಮಗೆಲ್ಲ ಗೊತ್ತಿರ್ಬೋದು. ಕೂತಲ್ಲೇ ಸ್ಮರಣೆ ಮಾಡಿದ್ರೆ ಕಾಮಧೇನು, ನೀವು ಮಠದಲ್ಲೇ ಹೋಗಿ ಸೇವೆ ಮಾಡಿದ್ರೆ ಕಲ್ಪವೃಕ್ಷ ಅಲ್ವಾ. ಕಲ್ಪವೃಕ್ಷ ನಮಗೆ ಏನೇನೆಲ್ಲ ಕೊಡುತ್ತೆ, ಎಲ್ಲ ಬಯಸಿದ್ದೆಲ್ಲ ಸಿಗುತ್ತಲ್ವ. ಇದೆಲ್ಲ ನಮ್ಮ ಪಾಪ ಕರ್ಮ ಅನುಸಾರವಾಗಿ ನಮಗೆಲ್ಲ ಸಿಗೋದು ಬಿಡಿ. ನಮ್ಗೆ ಇವತ್ತು 1 ಕೋಟಿ ದುಡ್ಡು ಬೇಕು ಅಂದರೆ ರಾಯರು ಅನುಗ್ರಹ ಮಾಡೋದಿಲ್ಲ. ನಮ್ಮ ಪಾಪ ಕರ್ಮಗಳ ಅನುಸಾರವಾಗಿಯೇ ನಮಗೆ ದುಡ್ಡಾಗಿರ್ಬೋದು, ನಮ್ಮ ಆರೋಗ್ಯ ಆಗಿರ್ಬೋದು, ನಮ್ಮ ಯಶಸ್ಸಾಗಿರ್ಬೋದು, ನಮ್ಮ ಕೀರ್ತಿ ಆಗಿರ್ಬೋದು, ಪ್ರತಿಯೊಂದು ನೀಡೋದು ನಮ್ಮ ಪಾಪ ಕರ್ಮದ ಅನುಗುಣವಾಗಿಯೇ ಸ್ನೇಹಿತರೆ. ಆದರೆ ನಾನು ನಿಮ್ಗೆ ಹೇಳೋದೇನೆಂದರೆ, ರಾಯರನ್ನ ನಂಬಿ ಅವ್ರಿಗೊಂದು ತುಪ್ಪದ ದೀಪ ಹಚ್ಚಿ, ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.